ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಕರ್ನಾಟಕದ ರಾಜ್ಯಾದ್ಯಂತ ಜನ ಖುಷಿ ಪಡುವ ವಿಚಾರವನ್ನು ಗಿಲ್ಲಿ ಮಾಡಿರುವಂಥದ್ದು. ಸದ್ಯ ಇವತ್ತು ಗಿಲ್ಲಿಯ ಒಂದು ನಡವಳಿಕೆ, ಒಳ್ಳೆಯ ಗುಣಕ್ಕೆ ಜನ ಭಾಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ, ಗಿಲ್ಲಿಯನ್ನು ಗೆಲ್ಲಿಸಿದ್ದಕ್ಕೆ ಸಾರ್ಥಕ ಆಯಿತು, ಈ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ಸದ್ಯ ಏನಾಯ್ತಪ್ಪ ಅಂದರೆ, ಕೆಲವೊಂದಿಷ್ಟು ಎಲ್ಲ ಅಭಿಮಾನಿ ವರ್ಗದವರಿಗೂ ಕೂಡ ನಾಳೆ ಸಂಭ್ರಮ ಆಚರಣೆ. ಸೊ ಎಲ್ಲರೂ ಕೂಡ ಭಾಳ ಸಂತೋಷವಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ. ಒಂದು ಕಡೆ ಬೇಸರವೂ ಕೂಡ ಇದೆ. ಯಾಕಪ್ಪ ಅಂದರೆ, ಸ್ನೇಹಿತರೆ, ಜನ ಪೂಜಿಸುವಂತಹ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿರುವಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಳೆ ಹುಟ್ಟುಹಬ್ಬ ಆಚರಣೆ ಇದೆ. ಇದೇ ಸಂಭ್ರಮ ಆಚರಣೆಯಾಗಿ ಒಂದು ಕಡೆ ಬಾಸ್ ಅವರ ಹುಟ್ಟುಹಬ್ಬ ಅಂತ ಅಭಿಮಾನಿಗಳು ಕೂಗಾಡೋದು ಒಂದು ಕಡೆ ಆದರೆ, ಬಾಸ್ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಅನ್ನುವ ಬೇಸರವು ಮತ್ತೊಂದು ಕಡೆ ಇದೆ. ಸದ್ಯ ಇವೆಲ್ಲದರ ನಡುವೆ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗಿ ಎಲ್ಲ ಒಂದು ಸ್ಟಾರ್ ನಟರನ್ನು ಭೇಟಿಯಾಗಿ ಒಂದೊಳ್ಳೆಯ ಕೆಲಸವನ್ನು ಕೂಡ ಮಾಡಿದರು. ಆದರೆ ಇವತ್ತು ಗಿಲ್ಲಿ ನಟ ಮಾಡಿದ ಒಂದು ಒಳ್ಳೆಯ ಕಾರ್ಯ ಇಡೀ ಜಗತ್ತಿನ ಕರ್ನಾಟಕದ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ನಟ ಅವರು ನಾಳೆ ಇರುವ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಇವತ್ತೇ ಕಾವ್ಯ ಅವರ ಜೊತೆ ಹೋಗಿ ಪುನೀತ್ ರಾಜ್ಕುಮಾರ್ ಸಮಾಧಿಯ ಬಳಿ ಪೂಜೆಯನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಗುಣ. ತಾನು ಬೆಳೆಯುವಾಗ ಎಂತಹ ಸಣ್ಣ ಪುಟ್ಟ ವಿಚಾರಗಳೇ ದೊಡ್ಡ ಸ್ಫೂರ್ತಿಯಾಗಿ ಬೆಳೀಲಿಕ್ಕೆ ಸಹಾಯ. ಎಲ್ಲದಕ್ಕೂ ತಲೆ ಬಗ್ಗಿ ನಡಿಬೇಕು ಅನ್ನೋದು ಇದೇ ವಿಚಾರಕ್ಕೆ. ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಗೌರವ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ನಾವು ಭಾಳ ನೇರವಾಗಿ ಇದ್ದರೆ ನಮ್ಮನ್ನು ಜನ ಇನ್ನಷ್ಟು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಮ್ಮ ಗುಣಗಳು ಇನ್ನಷ್ಟು ಎತ್ತರಕ್ಕೆ ಹೋಗ್ತದೆ. ಸದ್ಯ ಗಿಲ್ಲಿ ನಟ ಅವರು ಇವತ್ತು ಮಾಡಿದಂತಹ ಒಂದು ದೊಡ್ಡ ಕೆಲಸ ಅಂದರೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ನಾಳೆ ಸಂಭ್ರಮ ಆಚರಣೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸೆಲೆಬ್ರೇಷನ್ ಮಾಡಲಿಕ್ಕೆ ಇವತ್ತು ಸಮಾಧಿಯ ಬಳಿ ಬಂದು ಕಾವ್ಯ ಅವರ ಜೊತೆ ಒಂದು ಪೂಜೆಯನ್ನು ಮಾಡಿ ಹೋಗಿದ್ದಾರೆ. ಸೊ ಇವರಿಬ್ಬರ ಜೋಡಿ ನಿಜಕ್ಕೂ ಸಖತ್ತಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಜನ ಆಸೆ ಪಟ್ಟಿದ್ದಾರೆ. ಸೊ ಇವರಿಬ್ಬರ ಜೋಡಿ ಮದುವೆ ಆಗೋದು ಪ್ರಶ್ನೆ ಆಗಿಬಿಟ್ಟಿದೆ ಜನಗಳಿಗೆ. ಸೊ ಕಾದು ನೋಡಬೇಕು. ಸೊ ಇವರಿಬ್ಬರ ಆಶೀರ್ವಾದ ಸದಾ ಎಲ್ಲ ಸ್ಟಾರ್ ನಟರ ಆಶೀರ್ವಾದ ಇವರ ಮೇಲೆ ಇರುತ್ತೆ. ಸೊ ನೀವು ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.